ಬೆಂಗಳೂರಲ್ಲಿ ನಸುಕಿನ ಜಾವವೇ ರಕ್ತದ ಕೋಡಿ ಹರಿದಿದೆ. ಮುಂಜಾನೆ 5 ಗಂಟೆ ಹೊತ್ತಲ್ಲೇ ಆಟೋದಲ್ಲಿ ಬಂದ ವ್ಯಕ್ತಿಯೊಬ್ಬ ಯುವಕನನ್ನ ಅಡ್ಡಗಟ್ಟಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾದ್ರೆ ಕೊಲೆಯಾದವನು ಯಾರು, ಯಾಕೆ ಕೊಲೆಯಾಯಿತು ಅನ್ನೋ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ಯುವಕನ ಭೀಕರ ಹತ್ಯೆ. ನಡು ರಸ್ತೆಯಲ್ಲೇ ನೆತ್ತರು ಹರಿಸಿದ ದುಷ್ಟರು. ಆಟೋದಲ್ಲಿ ಬಂದ ದುಷ್ಕರ್ಮಿಗಳಿಂದ ಕೃತ್ಯ. ಅದು ಬೆಳಗಿನ 5 ಗಂಟೆಯ ಸಮಯ. ಆಗಷ್ಟೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಿದ್ವು. ಈ ವೇಳೆ ನಡೆದು ಹೋಗುತ್ತಿದ್ದ ಯುವಕನನ್ನ ಅಡ್ಡಗಟ್ಟಿದ 3 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇಂತಹದ್ದೊಂದು ಭೀಕರ ಘಟನೆ ನಡೆದಿದೆ. ಇಲ್ಲಿನ ನಿವಾಸಿ ಕಿರಣ್ ಎಂಬಾತನೇ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ರಾತ್ರಿ ಇಡೀ ತನ್ನ ಸ್ನೇಹಿತರ ಜೊತೆ ಇಸ್ಪೀಟಾಡಿ ಮುಂಜಾನೆವರೆಗೂ ಕುಡಿದು ಜೊತೆಯಲ್ಲೇ ಪಾರ್ಟಿ ಮಾಡಿದ್ದಾನೆ. ಆದರೆ ಬೆಳಗ್ಗೆ ವೇಳೆಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಕಿರಣ್ ಆ ಜಾಗದಿಂದ ಎದ್ದು ಬಂದಿದ್ದಾನೆ. ಈ ವೇಳೆ ಆಟೋದಲ್ಲಿ ಫಾಲೋ ಮಾಡಿಕೊಂಡು ಬಂದ ಆರೋಪಿಗಳು ನಡು ರಸ್ತೆಯಲ್ಲಿ ಕಿರಣ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಘಟನೆ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕಿರಣ್ ಬಗ್ಗೆ ಅಕ್ಕಪಕ್ಕದ ಮನೆಯವರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದ, ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ದ, ಅದೇನಾಯ್ತೋ ಹೊಡೆದು ಹಾಕ್ಬಿಟ್ಟಿದ್ದಾರೆ ಅಂತಿದ್ದಾರೆ. ಈ ಮಧ್ಯೆ ಕೊಲೆ ಕೇಸ್ನ ತನಿಖೆಗೆ ಇಳಿದ ಪೊಲೀಸರು 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಗಂಗರಾಜು, ಯುವರಾಜ್ ಅನ್ನ ಬಂಧಿಸಿದ್ದು ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿರಬಹುದು ಎನ್ನಲಾಗಿದೆ. ಒಂದು 5-6 ವರ್ಷದಿಂದ ಬಾಡಿಗೆ ಇದ್ರು, ಒಳ್ಳೆ ಹುಡುಗ. ಅವ್ರ ತಾಯಿ ಮಗ ಇಬ್ಬರು ಇದ್ರು. ಅವಮ್ಮ ಬಂದು ವಾರ ಸಂತೆಯಲ್ಲಿ ಸೊಪ್ಪು ಮಾರ್ತಾರೆ. ಒಳ್ಳೆ ಹುಡುಗನು ಪಾಪ. ಅದೇನಾಯ್ತೋ ಗೊತ್ತಿಲ್ಲ ಸರ್. ನಮ್ಮ ಏರಿಯಾದಲ್ಲೇ ಇರೋದು. ನಮಗೇನು ಇಲ್ಲೇನು ಆ ಥರ ತೊಂದರೆ ಕೊಡ್ತಾ ಇರಲಿಲ್ಲ. ಪಾಪ ಒಳ್ಳೆ ಅವರಮ್ಮ ಸೊಪ್ಪು ಮಾರಿ ಜೀವನ ಮಾಡ್ಕೊಂಡು ಬಾಡಿಗೆ ಮನೆಗಿದ್ರು. ಇಲ್ಲಿ ತುಂಬ ವರ್ಷದಿಂದ ಇದ್ರು ಸರ್. ಇಲ್ಲೇನೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ. ಸುಮಾರು ದಿವಸದಿಂದ ನಾನು ಆಟೋನು ಓಡಿಸ್ಕೊಂಡು ಅವ್ರಮ್ಮ ಒಬ್ಬರೇ ಇದ್ದಿದ್ದು. ಪಾಪ ಬಡವರು, ತುಂಬ ಬಡವರೇ. ನಮಗೆ ನಾವು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿದ್ವಿ. ನಾವು ನಮ್ಮ ಬೋಯ್ಕಲನೆ ಹುಡುಗನ ಯಾರೋ ಹೊಡೆದಾಕಿದ್ದಾರೆ ಅಂತ ಗೊತ್ತಾಯ್ತು ಸರ್. ಕೊಲೆಯಾದ ಕಿರಣ್ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳಿವೆ. ಸ್ನೇಹಿತರ ನಡುವೆಯೇ ಗಲಾಟೆಯಾಗಿ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.